ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ರೀತಿಯ ಪರಿಹಾರಾತ್ಮಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವರು ತಿಳಿಸಿದರು. ಎರಡು ವಿಷಯ ಬಗ್ಗೆ, ಒಂದು SIR ಬಗ್ಗೆ ಒಂದು ಬ್ರೀಫ್ ಮಾಡೋಕ್ಕೆ, ಎರಡನೇದು ಕೆಲೆಮಿಟಿ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಬಗ್ಗೆ. ನಾವು 27 ಮೇಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ಕೆಲೆಮಿಟಿ ಬಗ್ಗೆ ಒಂದು ಸಭೆ ಮಾಡಿದ್ದೀವಿ. ಬ್ರೀಫ್ ಆಗಿ ಹೇಳಬೇಕಾದ್ರೆ, ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಹವಾಮಾನ ಮಾಪನ ಇಲಾಖಾ ಸೂಚನೆಯಂತೆ ಜಿಲ್ಲೆಯಲ್ಲಿ ಜೂನ್ 4ರವರೆಗೆ ಯೆಲ್ಲೋ ಅಲರ್ಟ್ ಗುರುತಿಸಲಾಗಿದೆ. ಮನೆಗಳ ಹಾನಿಗೆ ಸಂಬಂಧಿಸಿದಂತೆ ಪೂರ್ಣ ಹಾಗೂ ಭಾಗಶಃ ಹಾನಿಯ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಅನುಗುಣವಾಗಿ ಪೂರ್ಣ ಹಾನಿ ಮನೆಗೆ 1,20,000 ಹಾಗೂ ಭಾಗಶಃ ಹಾನಿ ಮನೆಗೆ 6,500 ಪರಿಹಾರ ನೀಡಲು ಅವಕಾಶವಿದ್ದು, ಅದರಂತೆ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡಲಾಗುವುದು ಎಂದರು. ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಮಳೆ 159.5 mm ಇರಬೇಕಾಗಿತ್ತು. 153.2 mm ಮಳೆ ಬಂದಿದೆ. ಜೊತೆಗೆ ಜಲಾಶಯದ ಮಾಹಿತಿ ಕೊಡಬೇಕಾದ್ರೆ ಭದ್ರಾ ಜಲಾಶಯದಲ್ಲಿ 71.53 TMCನಲ್ಲಿ ಇವಾಗ 24.97 TMC ಇವಾಗ ನೀರಿದೆ. ಜೊತೆಗೆ ಇಲ್ಲಿವರೆಗೆ 1 ಏಪ್ರಿಲಿಂದ 2 ಜೂನ್ವರೆಗೆ ನಮ್ಮ ಜಿಲ್ಲೆಯಲ್ಲಿ 1,870 ಕಂಬಗಳು ಕೂಡ ಹಾನಿಯಾಗಿದ್ದಾವೆ. ಮೆಸ್ಕಾಂ ಅವರು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ 37.4 ಕಿಲೋಮೀಟರ್ ಕೂಡ ವೈರ್ ಅದು ವಿದ್ಯುತ್ ಮಾರ್ಗಗಳು ಕೂಡ ಹಾನಿಯಾಗಿದ್ದಾವೆ, ರಿಪೋರ್ಟ್ ಮಾಡಿದ್ದಾರೆ. ಶಾಲಾ ಅಂಗನವಾಡಿ ಕಟ್ಟಡ ಬಗ್ಗೆ ಮಾತಾಡಬೇಕಾದ್ರೆ 2 ಕಟ್ಟಡ ಹಾನಿ ಬಗ್ಗೆ ರಿಪೋರ್ಟ್ ಆಗಿದ್ದಾವೆ. ಮನೆಗಳು ಹಾನಿ ಬಗ್ಗೆ ಹೇಳಬೇಕಾದ್ರೆ 1 ಮನೆ ಪೂರ್ಣ ಹಾನಿ ಹಾಗೂ 51 ಮನೆಗಳು ಭಾಗಶಃ ಹಾನಿ ರಿಪೋರ್ಟ್ ಆಗಿರೋದು ಮತ್ತು ಎಲ್ಲ ಮನೆಗಳದು ಈಗ ಪರಿಹಾರ ಕೊಡೋದು ಫೈಲ್ ಬಿಲ್ಡಪ್ ಆಗಿ ಇವಾಗ ಮಂಜೂರಾತಿ ಹಂತವಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೂರ್ತಿ ಮನೆ ಹಾನಿ ಆಗಿದ್ರೆ NDRF SDF ಗೈಡೆನ್ಸ್ ಪ್ರಕಾರ 1,20,000 ಕೊಡ್ತೀವಿ. ಭಾಗಶಃ ಹಾನಿ ಆಗಿದ್ರೆ 6,500 ಕೊಡ್ತೀವಿ. ಇದೆಲ್ಲ ಈಗ ಬೆಳೆ ಹಾನಿದು ಒಂದು ಮೇಲ್ನೋಟಕ್ಕೆ ಮಾಹಿತಿ ಪ್ರಕಾರ, ಯಾಕಂದರೆ ಜಂಟಿ ಸಮೀಕ್ಷೆಗೆ ನಡೀತಾ ಇದೆ, ಎಕ್ಸಾಕ್ಟ್ ಮಾಹಿತಿ ಆಮೇಲೆ ಸಿಗುತ್ತೆ, ನಾವು ಅದನ್ನು ಸರ್ಕಾರಿ ಕೂಡ ಸಲ್ಲಿಸ್ತೀವಿ. ಇವತ್ತಿನ ಮಾಹಿತಿ ಪ್ರಕಾರ 26.58 ಹೆಕ್ಟೇರ್ ತೋಟಗಾರಿಕೆ ಒಂದು ಬೆಳೆಯ ಹಾನಿಯಾಗಿರೋ ರಿಪೋರ್ಟ್ ಆಗಿದೆ. ಜೊತೆಗೆ DC PD ಅಕೌಂಟಲ್ಲಿ ಕೂಡ 26.82 ಕೋಟಿ ಇವಾಗ ಹಣ ಲಭ್ಯ ಇದೆ. ನಾವು DC ಆಫೀಸ್ ಇರ್ಬೋದು, ಪೊಲೀಸ್ ಆಫೀಸ್ ಇರ್ಬೋದು, ಮೆಸ್ಕಾಂ ಇರ್ಬೋದು, 3 ಕಂಟ್ರೋಲ್ ರೂಮ್ ನಂಬರ್ ಕೂಡ ಇವತ್ತು ಬಿಡುಗಡೆ ಮಾಹಿತಿ ಅದು ತಮ್ಮ ಹತ್ರ ಮಾಹಿತಿ ಕೂಡ ಇದೆ. ಮತ್ತು ತಾಲೂಕಿನಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಅರ್ಬನ್ ಲೋಕಲ್ ಬಾಡಿ ಇರ್ಬೋದು, ಮೆಸ್ಕಾಂ, ಪೊಲೀಸ್ ಮತ್ತು ಫೈರ್ದು ಕೂಡ ಎಲ್ಲ ಕಂಟ್ರೋಲ್ ಇವತ್ತು ಬಿಡ್ತಾ ಇದ್ದೀವಿ. ಜೊತೆಗೆ ತಮಗೆ ಗೊತ್ತಿದೆ, ಒಂದು 3-4 ದಿವಸ ಹಿಂದೆ ಸಿಟಿನಲ್ಲಿ ತುಂಬ ಮಳೆಯಿಂದ ಜಾಸ್ತಿ ಗಾಳಿನ ಕೆಲವೊಂದು ಕಡೆ ಕಂಬಗಳು ಬೀಳೋದು ಮತ್ತು ಮರಗಳು ಬೀಳೋದು ಒಂದು ಸಂದರ್ಭ ಬಂದಿತ್ತು. ಅದನ್ನು ನಾವು ರೆಸ್ಪಾನ್ಸ್ ಸ್ವಲ್ಪ ಬೇಗ ಆಗಬೇಕಾದ್ರೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಕೂಡ ಆಯ್ದಾದ ವಾರ್ಡಕ್ಕೆ ಒಂದು ಟೀಮ್ ರಚನೆ ಕೂಡ ಮಾಡಿದ್ದೀವಿ. ಅದು ಕೂಡ ಮಾಹಿತಿ ಇವತ್ತು ಕೆಲವೊಂದು ಪೇಪರ್ನಲ್ಲಿ ಬಂದಿದ್ದು ನಾವು ಎಲ್ಲ ಕಡೆ ಡಿಸ್ಮಿನೇಟ್ ಕೂಡ ಮಾಡ್ತಾ ಇರೋದು. ಕಾಳಜಿ ಕೇಂದ್ರ ಕೂಡ ನಾವು ರೆಡಿ ಮಾಡೋಕ್ಕೆ ಒಂದು ನಮ್ಮ ಮೀಟಿಂಗಲ್ಲಿ ಕೂಡ ಹೇಳಿದ್ದೀವಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ. ಮತ್ತು ಎಲ್ಲ ವಲ್ನರೇಬಲ್ ಏರಿಯಾದ ಏನಿರ್ತಾವೆ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಪ್ರವಾಹ ಪರಿಸ್ಥಿತಿ ಬರ್ಬೋದು, ಅಂಥ ಕಡೆ ನಮ್ಮ ನೋಡಲ್ ಆಫೀಸರ್ಗೆ ಭೇಟಿ ಮಾಡಿ ಹೇಳಿದ್ದೀವಿ. ಅವರು ವರದಿ ಸಲ್ಲಿಸ್ತಾರೆ ಮತ್ತು ಎಲ್ಲ ಕಾಳಜಿ ಕೇಂದ್ರಕ್ಕೆ ಕೂಡ ಹೋಗಿ ಅಲ್ಲಿ ಇರ್ತಕ್ಕಂಥ ಬೇಸಿಕ್ ಮೂಲಸೌಕರ್ಯಗಳು, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಕುಡಿಯುವ ವ್ಯವಸ್ಥೆ ಇರ್ಬೋದು, ಬಿಸಿ ನೀರು ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಪ್ರತಿಯೊಂದು ತಾಲೂಕು ಹಂತದಲ್ಲಿ ಹಿಟಾಚಿ ಇರ್ಬೋದು, JCB ಇರ್ಬೋದು, ಬೇರೆ ಬೇರೆ ಉಪಕರಣಗಳು ಇರ್ಬೋದು, ಅದೆಲ್ಲ ವ್ಯವಸ್ಥೆ ರೆಡಿಯಾಗಿರಬೇಕು ಅಂತ ಅದು ಕೂಡ ಒಂದು ವ್ಯವಸ್ಥೆ ಮಾಡೋಕ್ಕೆ ಎಲ್ಲರಿಗೆ ಹೇಳಿದ್ದೀವಿ. ಜೊತೆಗೆ ನಮ್ಮೆಲ್ಲರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಒಂದು ಮೌಂಟ್ರಿ ಕೂಡ ರೆಡಿ ಮಾಡ್ತೀವಿ. ಹೋಮ್ ಗಾರ್ಡ್ ಅವ್ರ ಜೊತೆ ಕೂಡ ಮೀಟಿಂಗ್ ಮಾಡಿ ಅವ್ರದ್ದು ಕೂಡ ತಂಡ ರೆಡಿ ಮಾಡಿ ಕೂಡ ಹೇಳಿದ್ದೀವಿ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಟೆಲಿಮೆಟ್ರಿಕ್ ರೇನ್ಗೋ ಸ್ಟೇಷನ್ ಏನಿದ್ದಾವೆ ಅದನ್ನು ಕೂಡ ನಾವು ಈಗ ರಿಪೇರಿ ಮಾಡೋದು ವರ್ಕ್ ಆರ್ಡರ್ ಇಶ್ಯೂ ಆಗಿದೆ KCNDMC ವತಿಯಿಂದ. ಅದು ಕೂಡ ನಿನ್ನೆಯಿಂದ ರಿಪೇರಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಒಟ್ಟಾರೆಯಾಗಿ ನಾವು ಎಲ್ಲ ಡಿಪಾರ್ಟ್ಮೆಂಟಿಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಜೊತೆಗೆ ಈಗ ಫೋರ್ಕಾಸ್ಟ್ ಮತ್ತು ನಾವ್ಕಾಸ್ಟ್ ಬಗ್ಗೆ ಮಾಹಿತಿ ಕೂಡ ನಾವು ಮೀಡಿಯಾಗೆ ಗ್ರೂಪ್ನಲ್ಲಿ ಕೂಡ ಹಾಕ್ತಾ ಇದ್ದೀವಿ.
ಯಾಕಂದರೆ ಜನರಿಗೆ ಗೊತ್ತಾಗಲಿ ಅಂತ. ಮತ್ತು ಜಿಲ್ಲೆಯಲ್ಲಿ ಕೂಡ ಎಕ್ಸಾಕ್ಟ್ಲಿ ಎಲ್ಲಿ ಮಳೆ ಬರುತ್ತೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ತಕ್ಷಣ ಬಂದಂಥ ನಾವು ಪಬ್ಲಿಕ್ಗೆ ಅದನ್ನು ಕೊಡ್ತಾ ಇರೋದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳದು ಒಂದು ಬಂಡ್ಸ್ ರಿಪೇರಿ ಬಗ್ಗೆ, ಅದು ಸ್ಟೆಬಿಲಿಟಿ ಬಗ್ಗೆ ಕೂಡ ನಮ್ಮೆಲ್ಲ ಇಂಜಿನಿಯರ್ಸ್ಗೆ ಹೋಗಿ ಭೇಟಿ ಮಾಡಿ ರಿಪೋರ್ಟ್ ಕೂಡ ಕೇಳಿದ್ದೀವಿ. ಮತ್ತು ಯಾವುದೇ ಅನಾಹುತ ಆಗದಾಡ್ತಂತ ನೋಡಬೇಕು ಅಂತ. ಜೊತೆಗೆ ಎಲ್ಲ ಕಾಲುವೆಗಳಿರ್ಬೋದು, ನಮ್ಮ ಅರ್ಬನ್ ಲೋಕಲ್ ಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಡ್ರೈನೇಜ್ ಇರ್ಬೋದು, ಅದರಲ್ಲಿರ್ತಕ್ಕಂಥ ಕಸ ಇರ್ಬೋದು, ಸಿಲ್ಟ್ ಇರ್ಬೋದು, ಅದನ್ನು ಕ್ಲೀನ್ ಮಾಡಿ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು, ಮಳೆಗಾಲದಲ್ಲಿ ಕಲುಷಿತ ನೀರಿನಿಂದ ಯಾವುದೇ ಘಟನೆ ಆಗಬಾರ್ದು, ಅದಕ್ಕಾಗಿ ನಮ್ಮ DHO, ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ, ಅರ್ಬನ್ ಲೋಕಲ್ ಬಾಡಿಗೆ ಎಲ್ಲ ಕಡೆ ಟೆಸ್ಟ್ಗಳನ್ನು ಜಾಸ್ತಿ ಮಾಡಬೇಕು ಮತ್ತು ಯಾವುದೇ ಥರ ಬ್ಯಾಕ್ಟೀರಿಯಾಲಜಿಕಲ್ ಕಂಟೆಂಟ್ಸ್ ಆಗಬಾರ್ದು ಅಂತ ಒಂದು ನೋಡ್ಕೋಬೇಕು. ಅದು ಒಂದು ಡೈರೆಕ್ಷನ್ 27 ತಾರೀಕು ಕೊಟ್ಟಿದ್ದೀವಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಉಪಸ್ಥಿತರಿದ್ದರು.